ನೀರಾವರಿ ಮಂತ್ರಿಗಳು ಹೇಳಿದ್ರು, ನಾನು ಒಂದು ಕಮಿಟಿನ ಮಾಡ್ತೀನಿ, ಮಾಡಿ ಕಳಿಸಿರ ಅಂತ. ಇಲ್ಲಿವರೆಗೂ ಕಳಿಸಿಲ್ಲ. ಪಾಪ ಅಲ್ಲಿ ಇರ್ತಕ್ಕಂಥ ಒಬ್ಬ ಹೋರಾಟಗಾರ ನಾಟ್ಯಕಾರ ಅಂತ ತಿಳ್ಕೊಂಡು ಭೀಮಾ ನದಿಗೆ ನೀರು ಬಿಡ್ಬೇಕಂತ ತಿಳ್ಕೊಂಡು ಉಪವಾಸ ಕುಂತರು. ಮನೆ ಯಶವಂತರೇಗೌಡರು ಅನ್ನೋರು ಇಲ್ಲ, ಅವರೇ ಹೋಗಿ ಅನ್ಪತ್ತಂದ್ರೆ ಮತ್ತೆ ಸಂಧಾನ ಮಾಡಿ ನೀರು ಅನ್ಪತ್ತಂದ್ರೆ ಬಿಡಿಸಿರ್ತಕ್ಕಂಥದ್ದಿದೆ. ಓಕೆ. ಹಾಗಾಗಿ ಅಧ್ಯಕ್ಷರೇ, ದಯಮಾಡಿ ನಮ್ಮ ಭಾಗಕ್ಕೆ, ಉತ್ತರ ಕರ್ನಾಟಕ ಭಾಗ ಕೃಷ್ಣಕ್ಕೆ ಅನ್ಪತ್ತಾರ ಅನೇಕ ಜನ ಅನ್ಪತ್ತಂದ್ರೆ ಹೇಳ್ತಾ ಇದ್ದಾರೆ, ಮೇಲೆ ಏರಿಸಬೇಕು ಅಂತ ತಿಳ್ಕೊಂಡು. ಆಲ್ಮಟ್ಟಿದೆ ಅನ್ಪತ್ತಂದ್ರೆ ರೈತರಿಗೆ ಅನ್ಪತ್ತಾರ ಅನುಕೂಲ ಕೊಡ್ಬೇಕಂತ ತಿಳ್ಕೊಂಡು. ಅಧ್ಯಕ್ಷರೇ, ನಾನು ಒಂದನ್ನೇ ಹೇಳ್ಬೇಕಾಗ್ತದ, ಸರ್ಕಾರಗಳು ಸ್ವತಂತ್ರ ಬಂದ ಮೇಲೆ ನಮ್ಮ ಭಾಗಕ್ಕೆ ಏನಾದರೂ ಒಳ್ಳೆ ಕೊಡುಗೆಗಳು ನೀರಾವರಿಗೆ ಕೊಟ್ಟಿದ್ರೆ ಅದು ಮಾನ್ಯ ದೇವೇಗೌಡರು ಮಾತ್ರ. ಯಾಕಂತಂದ್ರೆ ಉದಾಹರಣೆನೇ ಹೇಳ್ಬೇಕಾಗ್ತದೆ ನಾನು. ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ರಾಯಚೂರು ಬಿಜಾಪುರದಾಗ ದೇವೇಗೌಡ ಪುಣ್ಯಾತ್ಮನ ಮೂರ್ತಿ ಮಾಡ್ಯಾರ. ಅಂತ ಮೂರ್ತಿ ಮಾಡ್ತಕ್ಕಂಥ ಕೆಲಸ ಮಾನ್ಯ ಸಿದ್ದರಾಮಯ್ಯ ಅವ್ರು ಮಾಡ್ಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ಅನೇಕ ಉತ್ತರ ಕರ್ನಾಟಕದಿಂದ 90 ಕ್ಷೇತ್ರದಾಗ ಬಹುತೇಕ ಕಾಂಗ್ರೆಸ್ಸಿಗೆ ಅಂತ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಅದು ಸಿದ್ದರಾಮಯ್ಯ ಅವ್ರಿಗೋಸ್ಕರ. ನಮ್ಮ ಜಿಲ್ಲೆದಾಗ 3 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಸರ್ಕಾರಗಳಿದ್ದ ಕೆಲಸ ಮಾಡ್ಬೇಕಾಗ್ತದ. ನಾವು ಕುಡಿಯಕ್ ನೀರಿಗಾಗಿ ಬೇಡಿಕೆ ಬೇಕು, ಉದ್ಯೋಗಗಳಿಗೆ ಬೇಡಿಕೆ ಬೇಕು, ನಮ್ಮ ಭೂಮಿಗೆ ನೀರು ಬರ್ಬೇಕಾಗಿದ್ರೆ ಬೇಡಿಕೆ ಬೇಕು ಅಂತಂದ್ರೆ ನಮ್ದೇನ್ ನಾವೇನ್ ಪಾಪ ಮಾಡೀವಿ ನಮ್ಮ ಭಾಗದವರು? ಪ್ರತಿ ಸಲ ನಾವು ಸಭೆದಾಗ ಯಾವ್ಯಾವ ಅಧಿವೇಶನದಾಗ ಬರ್ತೀವಿ, ಕೃಷ್ಣ ಕೇಳಬೇಕು, ಭೀಮಾ ಕೇಳಬೇಕು, ಆಲ್ಮಟ್ಟಿ ಕೇಳಬೇಕು. ಇದೇನಿದು ನಮ್ಮ ಪರಿಸ್ಥಿತಿ? ಇದು ಓಕೆ. ಕಾರ್ಯಕ್ರಮಕ್ಕೆ ಹೋಗಿದ್ದು ನಮ್ಮ ಮಂತ್ರಿಗಳು ಬರಲಿಲ್ಲ, ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಂಡು. ತೆಲಂಗಾಣದಾಗ ಏನ್ಪತ್ತಂದ್ರೆ ನಮ್ಮ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ವರ್ಣನೆ ಮಾಡಿದ್ರು. ಕೃಷ್ಣಾ ನದಿ ನೀರು ಬಿಟ್ಟಾರ ಅಂತ ತಿಳ್ಕೊಂಡು ನಮಗ್ ಕುಡಿಯಕ್ ನೀರಿಲ್ಲ ಅಂತ ನಾವು ಸಾಯ್ಲಕತ್ತೀವಿ ಇಲ್ಲಿ. ಯಾರ ಮುಂದೆ ಹೇಳ್ಬೇಕು, ಏನ್ ಹೇಳ್ಬೇಕು ನಮ್ಗೇನು ಗೊತ್ತಾಗೋಲ್ದಾಗ ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ, ಬಹಳ ಸಮಯ ತಗಂಗಿಲ್ಲ. ತರೀಕೆರೆ ಶ್ರೀನಿವಾಸ್ ಅಧ್ಯಕ್ಷರೇ, ದಯಮಾಡಿ ನಿಲ್ಬೇಕು. ನಿನ್ನೆ BR ಪಾಟೀಲ್ ಅವ್ರೆ ಅಂತಂದ್ರೆ 1 ನಿಮಿಷ ಸರ್, ದಯಮಾಡಿ 2 ನಿಮಿಷ 3 ನಿಮಿಷ. ರಾತ್ರಿ 10:30 ತನಕ ಕುಂತೀನಿ ಸರ್, ಬೆಳಗ್ಗೆ 8:45ಕ್ಕೆ ಬಂದಿನಿ ಸರ್. ಹಾಗಾಗಿ ನಿಮ್ಗೆ ಮಧ್ಯಾಹ್ನ ನಂತರ ಅಧ್ಯಕ್ಷರೇ, ನಿನ್ನೆ BR ಪಾಟೀಲ್ ಕಾಕ ಅವರು ನಿನ್ನೆ 3 ಗಂಟೆ ಕೇಳಿದಲ್ಲ ನೀವು? ಇಲ್ಲ 3 ಗಂಟೆಗೆ ಆಫ್ಟರ್ ಲಂಚ್ ಮಾಡೋಣ. ಶ್ರೀನಿವಾಸ್ ಒಂದ್ ನಿಮಿಷ ಇವರಾದ್ಮೇಲೆ ನನಗೆ ಕೊಟ್ಟಿದ್ರು. ಇಲ್ಲ, ನೋ ಚಾನ್ಸ್. 3 ಗಂಟೆಗೆ ಮಾಡಿ ಎಲ್ಲ ಫಸ್ಟ್ ಆದ ನಂತರ ವಿಸಿಟಿಂಗ್ ಪ್ರೊಫೆಸರ್ಗಳಿಗೆ ಮತ್ತೆ ಕೂತ್ಕೊಳ್ಳಿ. ಆಯ್ತು, ಟೈಮ್ ವೇಸ್ಟ್ ಮಾಡಿ ಮುಗಿಸಿಗ, ಮುಗಿಸಿ ಫಾಸ್ಟ್. ನಿನ್ನೆ ಒಂದು ವಿಷಯ ರಾಯರೆಡ್ಡಿ ಅವರೇ, ಸೀನಿಯರ್ ಮೆಂಬರ್ ಯಂಗ್ಸ್ಟರ್ಸ್ ಗೆಲ್ಲ ಮುಗಿಸಿ ಮತ್ತೆ ಮಾತಾಡಬಹುದು. ಅಧ್ಯಕ್ಷರೇ, ಅಣ್ಣ ಈಲ್ಡ್ ಆಗಿಲ್ಲ, ದಯಮಾಡಿ ಹಿರಿಯರು ಕೇಳ್ಕೊಂಡೆ ಮುಖ್ಯಮಂತ್ರಿಗಳು ಬಜೆಟ್ ಸರ್ ಈಲ್ಡ್ ಆಗಿಲ್ಲ, ದಯಮಾಡಿ ಹಿರಿಯರು ಕೊಡ್ಬೇಕು. ಬಜೆಟ್ ಮಾಡಿದ್ದೆ. ಆಯ್ತು, ಕಂದಕೂರ್ ಮಹಾತ್ಮ ಸರ್ ಏನು ಲಾಸ್ಟ್ 2 ಮಿನಿಟ್ಸ್ 2 ಮಿನಿಟ್ಸ್ 3 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷ. ನಿನ್ನೆ BR ಪಾಟೀಲ್ ಕಾಕ ಅವರು ಬಹಳ ರೈತರ ಬಗ್ಗೆ ಬಹಳ ವಾಸ್ತವಾಂಶನೇ ಹೇಳಿದ್ರು. ಅಧ್ಯಕ್ಷರೇ, ನಾವು ಸಿಗರೇಟ್ ಸೇರ್ತೀವಿ ಅಧ್ಯಕ್ಷರೇ, ಅದ್ರ ಮೇಲೆ ಆರೋಗ್ಯ ಅನ್ಕೋದ್ರೆ ಕೆಡ್ತದ ಅಂತ ಗೊತ್ತದ. ಆದ್ರೆ ಸಿಗರೇಟ್ ಮಾಲಕ್ ಬಹಳ ಶ್ರೀಮಂತ ಅಧ್ಯಕ್ಷರೇ, ದೇಶಕ್ಕೆ ಸಾಲ ಕೊಡ್ತಕ್ಕಂಥ ವ್ಯಕ್ತಿ. ವಿಸ್ಕಿ ಅನ್ಪತ್ತಂದ್ರೆ ಮಾರಾಟ ಮಾಡ್ತಕ್ಕಂಥವ್ರು ಶ್ರೀಮಂತ ಅಧ್ಯಕ್ಷರೇ. ಈ ದೇಶಕ್ಕೆ ಅನ್ಪಂತಂದ್ರೆ ಎಲ್ಲ ಬಂತಣ್ಣ. ಈ ದೇಶಕ್ಕೆ ಅನ್ಪಂದ್ರೆ ನಮ್ಗೆಲ್ಲರಿಗೂ 3 ಅನ್ನ ಕೊಡ್ತಕ್ಕಂಥ ರೈತ ಸಾಯ್ಲಕತ್ತಾನ ಅಧ್ಯಕ್ಷರೇ. ಒಂದು ಉದಾಹರಣೆ ಅಧ್ಯಕ್ಷರೇ, ತೆಲಂಗಾಣದ ರಾಜ್ಯದಾಗ ಮೆದಕ್ ಅಂತ ಜಿಲ್ಲೆದಾಗ 3.5 ತಿಂಗಳಿಂದ ಒಂದು ಘಟನೆ ಹೇಳ್ತೀನಿ ಅಧ್ಯಕ್ಷರೇ. ಒಬ್ಬ ರೈತ ಏನಪ್ಪಂತಂದ್ರೆ ಮಗು ಶಾಲೆಗೆ ಓದ್ತಿರ್ತದೆ. ಆ ರೈತ ಶಾಲೆಗೆ ಹೋಗಿ ಮಗನಿಗೆ ಏನಪ್ಪಂತಂದ್ರೆ ಬುತ್ತಿ ಕೊಟ್ಟು ಕಣ್ಣೀರಿಟ್ಟು ಹೇಳ್ತಾನೆ ಅಧ್ಯಕ್ಷರೇ, ನಿನ್ ಜೀವನದಾಗ ನೀನ್ ಏನಾದ್ರೂ ಆಗು, ರೈತ ಆಗಬಾರ್ದು ಅಂತ ತಿಳ್ಕೊಂಡು ಮಗನಿಗೆ ಹೇಳಿ ಮನೆಗೆ ಹೋಗಿ ಅನ್ಪತ್ತಂದ್ರೆ ಆತ್ಮಹತ್ಯೆ ಮಾಡ್ಕೊಂತಾನೆ ಅಧ್ಯಕ್ಷರೇ. ಇದು ನಮ್ಮ ಪರಿಸ್ಥಿತಿ. ಯಾರ ಮುಂದೆ ಹೇಳ್ಬೇಕು ಅಧ್ಯಕ್ಷರು? ಇವೆಲ್ಲ ಪರಿಸ್ಥಿತಿ ಯಾರು ಮಾಡ್ಬೇಕು? ಇವೆಲ್ಲ ಇಲ್ಲೇ ಹೇಳ್ಬೇಕು. ಈಗ ಹೇಳಿದಷ್ಟೇ ಆಗಿದೆ ಅಧ್ಯಕ್ಷರೇ. ಮೊನ್ನೆ ಮುಖ್ಯಮಂತ್ರಿಗಳು ಏನಂತಂದ್ರೆ ಹೇಳ್ತಿದ್ರು, 143 ಕೋಟಿ ಜನಸಂಖ್ಯೆ ದೇಶದಲ್ಲಿದೆ, 100 ಕೋಟಿಗೂ ಹೆಚ್ಚು ಜನ ಯಾವುದು ಬೈ ಮಾಡ್ಲಾರ್ದಂತ, ನಾವೇನು ಏನಂತಂದ್ರೆ ತಗೊಲಾರ್ದಂತ ಪರಿಸ್ಥಿತಿ ಇರ್ತಕ್ಕಂಥದ್ದು ಇದೆ ಅಂತ ತಿಳ್ಕೊಂಡು
80 ವರ್ಷದಾಗ 70 ವರ್ಷ ಒಂದೇ ಪಕ್ಷದವ್ರು ಆಳ್ವಿಕೆ ಮಾಡಿದ್ರು ಅಧ್ಯಕ್ಷರೇ. ಇದಕ್ಕೆ ಅವ್ರ ಕಾರಣನ 10 ವರ್ಷ ಬಂದಿರತಕ್ಕಂತ ಅವ್ರ ಮೋದಿ ಕಾರಣ ಆಯ್ತು, ಅಧ್ಯಕ್ಷರೇ. ಈಗ ರಾಜ್ಯಕ್ಕೆ ಮಾತ್ರ ಟೈಮ್ ಇಲ್ಲ, ನೀವು ಈ ರಾಜ್ಯಕ್ಕೆ ಮಾತಾಡ ನಾವೇನ್ ಮಾಡಿದಿಲ್ಲ, ಜನರ ಸಮಸ್ಯೆ ಸರ್ ಎಲ್ಲರೂ ರಾಜಕೀಯ ಮಾತಾಡಿದ್ದಾರೆ. ಆಯ್ತು, ಟೈಮ್ ಬೇಕಲ್ಲ ಈ ಇಲ್ಲಿ. ದೇಶದಾಗ ಯಾರು ಮಾಡ್ಲಾರ್ದಷ್ಟು ಸಾಲ ಮೋದಿ ಅವರು ಮಾಡಿದ್ರು ಅಂತ ಹೇಳಿದ್ರು. ಹೌದಪ್ಪ, ಚೆನ್ನಾಗಿ ಮಾತಾಡಿ, ಟೈಮ್ ಬೇಕಲ್ಲ ಇಲ್ಲಿ. ಸರ್ ಓಕೆ ಸರ್ Finish ಮಾಡಿ ಈಗ. ನಾನು ಯಾವ್ದು ರಾಜಕೀಯ ಮಾತಾಡಕತ್ತೀನಿ ಆಯ್ತು, ಅಧ್ಯಕ್ಷರೇ. ನೋಡಿ, ಒಂದು ಅಂಶ, ಶರಣ್, ಒಂದನ್ನ ನಿಮ್ಗೆ ಜಾಸ್ತಿ ಮಾತಾಡ್ಲಿಕ್ಕಿದೆ, ಒಂದು ಮಧ್ಯಾಹ್ನದ ವಿಷಯ ಟೈಮ್ ಅಧ್ಯಕ್ಷರೇ, ಕೊಡ್ತೇನೆ. ಒಂದು ವಿಷಯನ ಏನ್ಪತ್ತಂದ್ರೆ ಹೇಳ್ತೀನಿ. ತಾವು ಅವಕಾಶ ಕೊಟ್ಟರಾಗ ನಾನೆಲ್ಲ ಬಹಳ ಚಂದ ಮಾತಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಅಧ್ಯಕ್ಷರೇ 6ನೇ ಗ್ಯಾರಂಟಿ ಕೊಟ್ಟರು ಅಧ್ಯಕ್ಷರೇ. ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕ 371 ಜಾರಿಯಾಗಿ ದಶಕ ಇನ್ನೂ ನಡೆಯದ ನೇಮಕ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 37,000 ಹುದ್ದೆಗಳು ಖಾಲಿ. ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ಅವರು 2 ಕ್ಯಾಬಿನೆಟ್ ನಡೆದರು, ಭರ್ತಿ ಆಗದ ಹುದ್ದೆಗಳು. ಓಕೆ, ಇದಕ್ಕೆ ಆರ್ಥಿಕ ಇಲಾಖೆದವ್ರದ್ದು ಎಂತ ಪರ್ಮಿಷನ್ ಬೇಕಾಗಿಲ್ಲ ಅಧ್ಯಕ್ಷರೇ. 371 ಜೇಕ ಈ ಭಾಗಕ್ಕೆ ಎಂತ ಆರ್ಥಿಕ ಇಲಾಖೆದವ್ರದ್ದು ಬೇಕು, ನಮ್ಗೆ ಯಾವುದು ಬೇಕಾಗಿಲ್ಲ. 2 ಕ್ಯಾಬಿನೆಟ್ ಸಿದ್ದರಾಮಯ್ಯ ಅವರು 2013ರಿಂದ 18 ಇರುವ ಕ್ಯಾಬಿನೆಟ್ನವರು ಭರ್ತಿಗೆ ಎಂತಂದ್ರೆ ಮಾಡಿದ್ರು. ಮೊನ್ನೆ 2024ರಾಗ ಕ್ಯಾಬಿನೆಟ್ ಮಾಡಿದ್ರು, ಭರ್ತಿಗೆ ಎಂತಂದ್ರೆ ಮಾಡಿದ್ದಾರೆ, ಇನ್ನು ಯಾವುದೂ ಆಗಿಲ್ಲ. ಒಂದು ವಿಷಯನ ಕೊನೆಗೆ ಹೇಳಿ ಮುಗಿಸ್ತೀನಿ ಅಧ್ಯಕ್ಷರೇ. ಒಂದನ ತಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಒಂದು ಹೇಳಿ ಎಂತಂದ್ರೆ ಕೊನೆಗೆ ನಾನು ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಧ್ಯಕ್ಷರೇ. ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಪ್ರಾಜೆಕ್ಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ, ತಾವು ಮಂಗಳೂರು ಇರ್ಲಣ್ಣ ಸುಮ್ಮನಿರು ನೀರಾವರಿ ಮಂತ್ರಿಗಳು ಹೇಳಿದ್ರು ನಾನು ಒಂದು ಕಮಿಟಿನ ಮಾಡ್ತೀನಿ, ಮಾಡಿ ಕಳಿಸಿರ ಅಂತ. ಇಲ್ಲಿವರೆಗೂ ಕಳಿಸಿಲ್ಲ. ಪಾಪ ಅಲ್ಲಿ ಇರ್ತಕ್ಕಂಥ ಒಬ್ಬ ಹೋರಾಟಗಾರ ನಾಟ್ಯಕಾರ ಅಂತ ತಿಳ್ಕೊಂಡು ಭೀಮಾ ನದಿಗೆ ನೀರು ಬಿಡ್ಬೇಕಂತ ತಿಳ್ಕೊಂಡು ಉಪವಾಸ ಕುಂತರು. ಮನೆ ಯಶವಂತರಾಯಗೌಡರು ಅನ್ನೋರು ಇಲ್ಲ, ಅವರೇ ಹೋಗಿ ಎಂತಂದ್ರೆ ಮತ್ತೆ ಸಂಧಾನ ಮಾಡಿ ನೀರು ಎಂತಂದ್ರೆ ಬಿಡಿಸಿರ್ತಕ್ಕಂಥದ್ದಿದೆ. ಓಕೆ, ಹಾಗಾಗಿ ಅಧ್ಯಕ್ಷರೇ ದಯಮಾಡಿ ನಮ್ಮ ಭಾಗಕ್ಕೆ ಉತ್ತರ ಕರ್ನಾಟಕ ಭಾಗ ಕೃಷ್ಣಕ್ಕೆ ಎಂತಂತಾರೆ ಅನೇಕ ಜನ ಎಂತಂದ್ರೆ ಹೇಳ್ತಾ ಇದ್ದಾರೆ ಮೇಲೆ ಏರಿಸಬೇಕು ಅಂತ ತಿಳ್ಕೊಂಡು. ಆಲ್ಮಟ್ಟಿದೆ ಎಂತಂದ್ರೆ ರೈತರಿಗೆ ಎಂತಂತಾರೆ ಅನುಕೂಲ ಕೊಡ್ಬೇಕಂತ ತಿಳ್ಕೊಂಡು. ಅಧ್ಯಕ್ಷರೇ ನಾನು ಒಂದನ್ನೇ ಹೇಳ್ಬೇಕಾಗ್ತದ, ಸರ್ಕಾರಗಳು ಸ್ವತಂತ್ರ ಬಂದ ಮೇಲೆ ನಮ್ಮ ಭಾಗಕ್ಕೆ ಏನಾದ್ರೂ ಒಳ್ಳೆ ಕೊಡುಗೆಗಳು ನೀರಾವರಿಗೆ ಕೊಟ್ಟಿದ್ರೆ ಅದು ಮಾನ್ಯ ದೇವೇಗೌಡರು ಮಾತ್ರ. ಯಾಕಂತಂದ್ರೆ ಉದಾಹರಣೆನೇ ಹೇಳ್ಬೇಕಾಗ್ತದೆ ನಾನು. ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ರಾಯಚೂರು ಬಿಜಾಪುರದಾಗ ದೇವೇಗೌಡ ಪುಣ್ಯಾತ್ಮನ ಮೂರ್ತಿ ಮಾಡ್ಯಾರ. ಅಂತ ಮೂರ್ತಿ ಮಾಡ್ತಕ್ಕಂಥ ಕೆಲಸ ಮಾನ್ಯ ಸಿದ್ದರಾಮಯ್ಯ ಅವ್ರು ಮಾಡ್ಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ಅನೇಕ ಉತ್ತರ ಕರ್ನಾಟಕದಿಂದ 90 ಕ್ಷೇತ್ರದಾಗ ಬಹುತೇಕ ಕಾಂಗ್ರೆಸ್ಸಿಗೆ ಅಂತ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಅದು ಸಿದ್ದರಾಮಯ್ಯ ಅವ್ರಿಗೋಸ್ಕರ. ನಮ್ಮ ಜಿಲ್ಲೆದಾಗ 3 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಸರ್ಕಾರಗಳಿದ್ದ ಕೆಲಸ ಮಾಡ್ಬೇಕಾಗ್ತದ. ನಾವು ಕುಡಿಯಕ್ಕೆ ನೀರಿಗಾಗಿ ಬೇಡಿಕೆ ಬೇಕು, ಉದ್ಯೋಗಗಳಿಗೆ ಬೇಡಿಕೆ ಬೇಕು, ನಮ್ಮ ಭೂಮಿಗೆ ನೀರು ಬರ್ಬೇಕಾಗಿದ್ರೆ ಬೇಡಿಕೆ ಬೇಕು ಅಂತಂದ್ರೆ ನಾವೇನ್ ಪಾಪ ಮಾಡೀವಿ ನಮ್ಮ ಭಾಗದವರು? ಪ್ರತಿ ಸಲ ನಾವು ಸಭೆದಾಗ ಯಾವ್ಯಾವ ಅಧಿವೇಶನದಾಗ ಬರ್ತೀವಿ, ಕೃಷ್ಣ ಕೇಳಬೇಕು, ಭೀಮಾ ಕೇಳಬೇಕು, ಆಲ್ಮಟ್ಟಿಗೆ ಕೇಳಬೇಕು. ಇದೇನಿದು ನಮ್ಮ ಪರಿಸ್ಥಿತಿ? ಇದು ಓಕೆ, ಕಾರ್ಯಕ್ರಮಕ್ಕೆ ಹೋಗಿದ್ದು ನಮ್ಮ ಮಂತ್ರಿಗಳು ಬರಲಿಲ್ಲ, ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಂಡು. ತೆಲಂಗಾಣದಾಗ ಏನ್ಪತ್ತಂದ್ರೆ ನಮ್ಮ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ವರ್ಣನೆ ಮಾಡಿದ್ರು. ಕೃಷ್ಣಾ ನದಿ ನೀರು ಬಿಟ್ಟಾರ ಅಂತ ತಿಳ್ಕೊಂಡು ನಮಗ್ ಕುಡಿಯಕ್ಕೆ ನೀರಿಲ್ಲ ಅಂತ ನಾವು ಸಾಯ್ಲಕತ್ತೀವಿ ಇಲ್ಲಿ. ಯಾರ ಮುಂದೆ ಹೇಳ್ಬೇಕು ಏನ್ ಹೇಳ್ಬೇಕು ನಮ್ಗೇನು ಗೊತ್ತಾಗೋಲ್ದಾಗ ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ ಬಹಳ ಸಮಯ ತಗಂಗಿಲ್ಲ. ತರೀಕೆರೆ ಶ್ರೀನಿವಾಸ್ ಅಧ್ಯಕ್ಷರೇ ದಯಮಾಡಿ ನಿಲ್ಬೇಕು. ನಿನ್ನೆ BR ಪಾಟೀಲ್ ಅವ್ರ ಅಂತಂದ್ರೆ 1 ನಿಮಿಷ ಸರ್ ದಯಮಾಡಿ 2 ನಿಮಿಷ 3 ನಿಮಿಷ ರಾತ್ರಿ 10:30 ತನಕ ಕುಂತೀನಿ ಸರ್, ಬೆಳಗ್ಗೆ 8:45ಕ್ಕೆ ಬಂದಿನಿ ಸರ್. ಹಾಗಾಗಿ ನಿಮ್ಗೆ ಮಧ್ಯಾಹ್ನ ನಂತರ ಅಧ್ಯಕ್ಷರೇ ನಿನ್ನೆ BR ಪಾಟೀಲ್ ಕಾಕ ಅವರು ನಿನ್ನೆ 3 ಗಂಟೆ ಕೇಳಿದಲ್ಲ ನೀವು? ಈಗಲೇ ಇಲ್ಲ 3 ಗಂಟೆಗೆ ಆಫ್ಟರ್ ಲಂಚ್ ಮಾಡೋಣ. ಅಧ್ಯಕ್ಷರೇ ಮಾತಾಡಿ. BR ಪಾಟೀಲ್ ಕಾಕ ಅವರು ಶ್ರೀನಿವಾಸ್ ಒಂದ್ ನಿಮಿಷ ಇವರಾದ್ಮೇಲೆ ನನಗೆ ಕೊಟ್ಟಿದ್ರು. ಇಲ್ಲ, ನೋ ಚಾನ್ಸ್. 3 ಗಂಟೆಗೆ ಮಾಡಿ ಎಲ್ಲ ಫಸ್ಟ್ ಆದ ನಂತರ ವಿಸಿಟಿಂಗ್ ಪ್ರೊಫೆಸರ್ಗಳಿಗೆ ಮತ್ತೆ ಕೂತ್ಕೊಳ್ಳಿ. ಆಯ್ತು, ಟೈಮ್ ವೇಸ್ಟ್ ಮಾಡಿ ಮುಗಿಸಿ ಫಾಸ್ಟ್. ನಿನ್ನೆ ಒಂದು ವಿಷಯ ರಾಯರೆಡ್ಡಿ ಅವರೇ, ಸೀನಿಯರ್ ಮೆಂಬರ್ಸ್ ಯಂಗ್ಸ್ಟರ್ಸ್ ಗೆಲ್ಲ ಮುಗಿಸಿ ಮತ್ತೆ ಮಾತಾಡಬಹುದು. ಅಧ್ಯಕ್ಷರೇ ಅಣ್ಣ ಈಲ್ಡ್ ಆಗಿಲ್ಲ, ದಯಮಾಡಿ ಹಿರಿಯರು ಕೇಳ್ಕೊಂಡೆ ಮುಖ್ಯಮಂತ್ರಿಗಳು ಬಜೆಟ್ ಮಾಡಿ ಸರ್. ಈಲ್ಡ್ ಆಗಿಲ್ಲ, ದಯಮಾಡಿ ಹಿರಿಯರು ಕೊಡ್ಬೇಕು. ಬಜೆಟ್ ಮಾಡಿದ್ದೆ ಆಯ್ತು. ಕಂದಕೂರ್ ಮಹಾತ್ಮ ಬಸವರಾಜ ರಾಯರೆಡ್ಡಿ ಅವರು ಸರ್ ಲಾಸ್ಟ್ 2 minutes 3 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷ.
ನಿನ್ನೆ BR ಪಾಟೀಲ್ ಕಾಕವರು ಬಹಳ ರೈತರ ಬಗ್ಗೆ ಬಹಳ ವಾಸ್ತವಾಂಶನೇ ಹೇಳಿದರು ಅಧ್ಯಕ್ಷರೇ. ನಾವು ಸಿಗರೇಟ್ ಸೇರ್ತೀವಿ ಅಧ್ಯಕ್ಷರೇ, ಅದ್ರ ಮೇಲೆ ಆರೋಗ್ಯ ಅಂತಂದ್ರೆ ಕೆಡ್ತದ ಅಂತ ಗೊತ್ತದ. ಆದ್ರೆ ಸಿಗರೇಟ್ ಮಾಲಕ್ ಬಹಳ ಶ್ರೀಮಂತ ಅಧ್ಯಕ್ಷರೇ, ದೇಶಕ್ಕೆ ಸಾಲ ಕೊಡ್ತಕ್ಕಂಥ ವ್ಯಕ್ತಿ. ವಿಸ್ಕಿ ಅಂತಂದ್ರೆ ಮಾರಾಟ ಮಾಡ್ತಕ್ಕಂಥವ್ರು ಶ್ರೀಮಂತ ಅಧ್ಯಕ್ಷರೇ. ಈ ದೇಶಕ್ಕೆ ಅಂತಂದ್ರೆ ಎಲ್ಲ ಬಂತಣ್ಣ. ಈ ದೇಶಕ್ಕೆ ಅಂತಂದ್ರೆ ನಮ್ಗೆಲ್ಲರಿಗೂ 3 ಅನ್ನ ಕೊಡ್ತಕ್ಕಂಥ ರೈತ ಸಾಯ್ಲಕತ್ತಾನ ಅಧ್ಯಕ್ಷರೇ. ಒಂದು ಉದಾಹರಣೆ ಅಧ್ಯಕ್ಷರೇ, ತೆಲಂಗಾಣದ ರಾಜ್ಯದಾಗ ಮೆದಕ್ ಅಂತ ಜಿಲ್ಲೆದಾಗ 3.5 ತಿಂಗಳಿಂದ ಒಂದು ಘಟನೆ ಹೇಳ್ತೀನಿ ಅಧ್ಯಕ್ಷರೇ. ಒಬ್ಬ ರೈತ ಅಂತಂದ್ರೆ ಮಗು ಶಾಲೆಗೆ ಹೋಗ್ತಿರ್ತದೆ. ಆ ರೈತ ಶಾಲೆಗೆ ಹೋಗಿ ಮಗನಿಗೆ ಅಂತಂದ್ರೆ ಬುತ್ತಿ ಕೊಟ್ಟು ಕಣ್ಣೀರಿಟ್ಟು ಹೇಳ್ತಾನೆ ಅಧ್ಯಕ್ಷರೇ, ನಿನ್ ಜೀವನದಾಗ ನೀನ್ ಏನಾದ್ರೂ ಆಗು, ರೈತ ಆಗಬಾರ್ದು ಅಂತ ತಿಳ್ಕೊಂಡು ಮಗನಿಗೆ ಹೇಳಿ ಮನೆಗೆ ಹೋಗಿ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂತಾನೆ ಅಧ್ಯಕ್ಷರೇ. ಇದು ನಮ್ಮ ಪರಿಸ್ಥಿತಿ. ಯಾರ ಮುಂದೆ ಹೇಳ್ಬೇಕು ಅಧ್ಯಕ್ಷರು ಇವೆಲ್ಲ ಪರಿಸ್ಥಿತಿ? ಯಾರು ಮಾಡ್ಬೇಕು ಇವೆಲ್ಲ? ಇಲ್ಲೇ ಹೇಳ್ಬೇಕು. ಈಗ ಹೇಳಿ, ಹೇಳಿದಷ್ಟೇ ಆಗಿದೆ ಅಧ್ಯಕ್ಷರೇ. ಮೊನ್ನೆ ಮುಖ್ಯಮಂತ್ರಿಗಳು ಏನಂತಂದ್ರೆ ಹೇಳ್ತಿದ್ರು 143 ಕೋಟಿ ಜನಸಂಖ್ಯೆ ದೇಶದಲ್ಲಿದೆ, 100 ಕೋಟಿಗೂ ಹೆಚ್ಚು ಜನ ಯಾವುದು ಬೈ ಮಾಡ್ಲಾರ್ದಂತ, ನಾವೇನು ಏನಂತಂದ್ರೆ ತಗೊಲಾರ್ದಂತ ಪರಿಸ್ಥಿತಿ ಇರ್ತಕ್ಕಂಥದ್ದು ಇದೆ ಅಂತ ತಿಳ್ಕೊಂಡು 80 ವರ್ಷದಾಗ 70 ವರ್ಷ ಒಂದೇ ಪಕ್ಷದವ್ರು ಆಳ್ವಿಕೆ ಮಾಡಿದ್ರು ಅಧ್ಯಕ್ಷರೇ. ಇದಕ್ಕೆ ಅವ್ರ ಕಾರಣನ 10 ವರ್ಷ ಬಂದಿರತಕ್ಕಂಥ ಅವ್ರ ಮೋದಿ ಕಾರಣ. ಈಗ ರಾಜ್ಯಕ್ಕೆ ಮಾತ್ರ ಟೈಮ್ ಇಲ್ಲ, ನೀವು ರಾಜ್ಯಕ್ಕೆ ಮಾತಾಡ ನಾವೇನ್ ಮಾಡಿದಿಲ್ಲ. ಜನರ ಸಮಸ್ಯೆ ಸರ್, ಎಲ್ಲರೂ ರಾಜಕೀಯ ಮಾತಾಡಿದ್ದಾರೆ. ಆಯ್ತು, ಟೈಮ್ ಬೇಕಲ್ಲ. ಈ ದೇಶದಾಗ ಯಾರು ಮಾಡ್ಲಾರ್ದಷ್ಟು ಸಾಲ ಅವರು ಮಾಡಿದ್ರು ಅಂತ ಹೇಳಿದ್ರು. ಹೌದಪ್ಪ, ಚೆನ್ನಾಗಿ ಮಾತಾಡಿ, ಟೈಮ್ ಬೇಕಲ್ಲ ಇಲ್ಲಿ ಸರ್. ಅಲ್ಲ, ಓಕೆ ಸರ್, ಯಾಕಂದ್ರೆ ನಾನು ಯಾವ್ದು ರಾಜಕೀಯ ಶರಣ್, ಒಂದನ್ನ ನಿಮ್ಗೆ ಜಾಸ್ತಿ ಮಾತಾಡ್ಲಿಕ್ಕಿದೆ, ಮಧ್ಯಾಹ್ನದ ಟೈಮ್ ಕೊಡ್ತೇನೆ. ಒಂದು ವಿಷಯನ ಏನಂತಂದ್ರೆ ಹೇಳ್ತೀನಿ. ತಾವು ಅವಕಾಶ ಕೊಟ್ಟರಾಗ ನಾನೆಲ್ಲ ಬಹಳ ಚಂದ ಮಾತಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಅಧ್ಯಕ್ಷರೇ, 6ನೇ ಗ್ಯಾರಂಟಿ ಕೊಟ್ಟರು ಅಧ್ಯಕ್ಷರೇ. ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕ 371 ಜಾರಿಯಾಗಿ ದಶಕ ಇನ್ನೂ ನಡೆಯದ ನೇಮಕ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 37,000 ಹುದ್ದೆಗಳು ಖಾಲಿ. ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ಅವರು 2 ಕ್ಯಾಬಿನೆಟ್ ನಡೆದರು, ಭರ್ತಿ ಆಗದ ಹುದ್ದೆಗಳು. ಇದಕ್ಕೆ ಆರ್ಥಿಕ ಇಲಾಖೆದವ್ರದ್ದು ಎಂತ ಪರ್ಮಿಷನ್ ಬೇಕಾಗಿಲ್ಲ ಅಧ್ಯಕ್ಷರೇ. 371 ಜೇಕ ಈ ಭಾಗಕ್ಕೆ ಎಂತ ಆರ್ಥಿಕ ಇಲಾಖೆದವ್ರದ್ದು ಬೇಕು, ನಮ್ಗೆ ಯಾವುದು ಬೇಕಾಗಿಲ್ಲ. 2 ಕ್ಯಾಬಿನೆಟ್ ಸಿದ್ದರಾಮಯ್ಯ ಅವರು 2013ರಿಂದ 18 ಇರುವ ಕ್ಯಾಬಿನೆಟ್ನವರು ಭರ್ತಿಗೆ ಎಂತಂದ್ರೆ ಮಾಡಿದ್ರು. ಮೊನ್ನೆ 2024ರಾಗ ಕ್ಯಾಬಿನೆಟ್ ಮಾಡಿದ್ರು, ಭರ್ತಿಗೆ ಎಂತಂದ್ರೆ ಮಾಡಿದ್ದಾರೆ. ಇನ್ನು ಯಾವುದು ಆಗಿಲ್ಲ. ಒಂದು ವಿಷಯನ ಕೊನೆಗೆ ಹೇಳಿ ಮುಗಿಸ್ತೀನಿ ಅಧ್ಯಕ್ಷರೇ. ಒಂದನ್ನ ತಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಒಂದು ಹೇಳಿ ಅಂತಂದ್ರೆ ಕೊನೆಗೆ ನಾನು ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಧ್ಯಕ್ಷರೇ. ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಪ್ರಾಜೆಕ್ಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ, ತಾವು ಮಂಗಳೂರು ಇರ್ಲಣ್ಣ ಸುಮ್ಮನಿರು